ಹೈಕೊಳ್ಳೋದು ಕೇಸ್ ಇದ್ರು ಕೂಡ ಮನೆ ಕಟ್ಟಕ್ಕೆ ಕಟ್ತಾ ಇದ್ದೀವಿ. ರೋಡ್ಗೆ ಬಿಟ್ಟು ಮುಂದಕ್ಕೆ ಕಟ್ಕೋಬೇಕು. ಕೋರ್ಟ್ ವೆಕೇಶನ್ ಸ್ಟಾರ್ಟ್ ಆದ ತಕ್ಷಣ ಕೆಲಸ ಇಡ್ಸಿದ್ರು. ಮೋರಿನೂ ಮುಚ್ಚಿಬಿಟ್ಟು ಕಟ್ತಾ ಇದ್ದಾರೆ. 40 ಅಡಿ ರೋಡು ಕಂಟಿನ್ಯೂಸ್ ಆಗಿ ಎಲ್ಲಕ್ಕೂ ಲಿಂಕ್ ರೋಡ್ ಇದು. ಆ ರೋಡ್ಗೆ ಈ ರೋಡ್ಗೆ ಆ ಲಿಂಕ್ ರೋಡ್ ಇದು. ಇಲ್ಲಿ ನೋಡಿ, ಪಬ್ಲಿಕ್ ಓಡಾಡಕ್ಕೆ ಕಷ್ಟ ಆಗ್ತದೆ. ಒಂದು 2 ವೀಲರ್ ಬಂದ್ರೆ ಅದು ಟರ್ನ್ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ಕ್ಲೋಸ್ ಮಾಡಿದ್ರು ಮೋರಿನ, ನೀರೆಲ್ಲ ಹೋಗ್ತದೆ ತೋರಿಸಿ, ಅವರೇ ಬಂದು ತೋರಿಸಿ. ರಸ್ತೆಗೆ ಮನೆ ಕಟ್ಕೊಳ್ತಾರೆ, ಹಚ್ಕಾಲ ನೀರು ಬಿಟ್ಟು ಮನೆಗೆ ನುಗ್ತು ಅಂತ. ಇಲ್ಲಿ ನಾಳೆಗೆ ಮುಂದಕ್ಕೆ ನೀವು ಕೂದ್ರೆ ಯಾರು ಸರ್ ಹೊಣೆ? ನಾವು ಸುತ್ತಾಕೊಂಡು ಹೋಗ್ಬೇಕು ಒಂದು ರೋಡಿಂದ ಅಲ್ಲಿಗೆ ಹೋಗ್ಬೇಕು ಮೇನ್ ರೋಡಿಗೆ ಅಂತ. ಒಂದು ಗಾಡಿ ಬಂದ್ರೆ ಇನ್ನೊಂದು ಗಾಡಿ ಹೋಗಕ್ಕಾಗಲ್ಲ, ಅಲ್ಲೇ ನಿಂತ್ಕೋಬೇಕಾಗುತ್ತೆ. ಸರ್ ಒಬ್ರು ಕೃಷ್ಣೇಗೌಡ ಅಂತ ಹೇಳ್ಬಿಟ್ಟು, ಇನ್ನೊಬ್ರು ಲೀಲಾ ನಾವು ಲೀಲಾ, ಅವರು ಒಬ್ರು ಇವರು ಅವ್ರ KEDB ಅಧಿಕಾರಿ ಒಬ್ರು ಯಾರು ನಾಗರಾಜ್ ಅಂತ ಹೇಳ್ಬಿಟ್ಟು, ಅವರು ತಂಗಿ ಬೇನಾಮಿಯಾಗಿ ಮಾಡಿದ ಇದನ್ನ ಜಾಗನ ತಕ್ಕೊಟ್ಬಿಟ್ಟು ಅವರು ಅಧಿಕಾರಿ, ರಿಟೈರ್ಡ್ ಅಧಿಕಾರಿ ಅವರು ಬೇನಾಮಿಯಾಗಿ ಜಾಗ ಕೊಟ್ಬಿಟ್ಟು ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೊಂಡು ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ನನ್ನ ಅನಿಸಿಕೆ ಪ್ರಕಾರ ರಿಟೈರ್ಡ್ ಆಗಿರ್ಬೇಕು ಅನಿಸ್ತೈತೆ. ನಾವು ಯಾವಾಗ ಈ ಸಣ್ಣ ಗೂಡು ಕಟ್ಕೊಂಡ್ರು ಅವಾಗ ಕೆಲಸದಲ್ಲಿ ಇದ್ರು. ಅವಾಗಿದ್ರು. ನಾವು ಆ ಕಾಲಕ್ಕೆ ನಾನು ಕೇಸ್ ಅವತ್ತು ಇವಾಗೂ ಕೂಡ ಕೈಕೊಳ್ಳೋದು ಕೇಸ್ ಇದೆ. ಹೈಕೊಳ್ಳೋದು ಕೇಸ್ ಇದ್ರು ಕೂಡ ಮನೆ ಕಟ್ಟಕ್ಕೆ ಕಟ್ತಾ ಇದ್ರು. ನಾನು ಯಾಕಪ್ಪ ಅಂತ ಕೇಸ್ ಇದೆ, ಸ್ಟೇ ಇಲ್ಲ. ಇವಾಗ ವೆಕೇಶನ್ ಕೋರ್ಟ್ ವೆಕೇಶನ್ ಸ್ಟೇ ಯಾರು ಇವಾಗ ನಮಗೆ ಎಲ್ಲಿ ಅಂತಾರಲ್ಲ, ಕೇಳಿ ಕೋರ್ಟ್ ವೆಕೇಶನ್ ನೋಡಿ ಕೆಲಸ ಮಾಡಿಸ್ತಾರೆ. ಇವರು ಕೋರ್ಟ್ ವೆಕೇಶನ್ ಸ್ಟಾರ್ಟ್ ಆದ ತಕ್ಷಣ ಕೆಲಸ ಇಡ್ಸಿದ್ರು. ಇವ್ರದ್ದು ಇನ್ನು ಕೋರ್ಟ್ ವೆಕೇಶನ್ ತಕ್ಷಣ ಕೆಲಸ ಇಡ್ಸಿ ಏನು ಅರ್ಥ ಅದಕ್ಕೆ? ಆಮೇಲೆ ಒಂದು ದಿವಸ ಬೋರ್ ಹಾಕ್ಬೇಕಾರೆ 3 ದಿವಸ ರಜೆ ಇತ್ತು, 3 ಡೇಸ್ ಏನೋ ಕಾಮನುಣ್ಮೆ ರಜೆ ಇತ್ತು, ಅವತ್ತು ಬಂದು ಬೋರ್ ಹಾಕ್ಸಿದ್ರು. ಗೌರ್ಮೆಂಟ್ ಹಾಲಿಡೇ ಏನು ಕೊಟ್ಟರೆ ಅವತ್ತು ಬಂದು ಕೆಲಸ ಮಾಡಿಸ್ತಾ ಇದ್ರು. ಈ ತರ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಮುಂದುವರೆದ ಭಾಗವಾಗಿ ಹೋಗೋದಾದ್ರೆ ನೀವೇ ಸ್ಟೇ ತರುವಂತ ಕೆಲಸ ಮಾಡ್ತೀರಾ ಅಥವಾ ಹೇಗೆ? ಕೋರ್ಟ್ ನಾವು ಕಾನೂನು ಹೋರಾಟ ಮಾಡೇ ಮಾಡ್ತೀವಿ ಸರ್. ಇದಕ್ಕೇನು ನಮ್ಮ ಸ್ನೇಹಿತರು ಇವರೆಲ್ಲ ಇದು ಮಾಡ್ಕೊಂಡು ಕಾನೂನು ಹೋರಾಟ. ನಾವೇನೋ ಅವ್ರ ಹತ್ರ ನಾವು ಮನೆ ಕಟ್ಟಕ್ಕೆ ಅಡ್ಡ ಹೋಗಲ್ಲ. ಮನೆ ಕಟ್ಟಕ್ಕೆ ನಮ್ದು ರೆಸ್ಟ್ ಆಗದೆ ಅಂತ ಹೇಳ್ತಾರೆ. ನಾವು ಕಾನೂನು ಹೋರಾಟ ಮಾಡ್ತೀವಿ. ಕಾನೂನು ಇದರಲ್ಲಿ ಕಾನೂನು ಲಿಮಿಟೆಡ್ ಚೌಕಟ್ಟಲ್ಲಿ ಏನು ಹೋರಾಟ ಇದೆ ಅದು ಮಾಡ್ತೀವಿ. ಕಾನೂನು ನಮಗೆ ನ್ಯಾಯ ಕೊಡ್ತದೆ, ಅನ್ಯಾಯ ಮಾಡೋದು ಕಾನೂನು ಬಿಟ್ಟಿದ್ದು. ಕಾನೂನು ಹೋರಾಟದ ಮಾಡ್ತೀವಿ ಸರ್. ನೀವು ನೋಡಿದಾಗ ಏನಿದೆ ಸರ್, ಇಲ್ಲಿ ಟಾರ್ ರೋಡ್ ಎಲ್ಲ ಹಾಕಿ ಸರ್ ಇದು ಆಕ್ಚುಲಿ 40 ಅಡಿ ರೋಡ್ ನೋಡಿ, ಇಲ್ಲ ನೋಡಿ ಸರ್, ಕಂಟಿನ್ಯೂ ರೋಡ್ ಇಲ್ಲೇ ಕಾಣಿಸ್ತಲ್ಲ. 40 ಅಡಿ ರೋಡು ಕಂಟಿನ್ಯೂಸ್ ಆಗಿ ಎಲ್ಲಕ್ಕೂ ಲಿಂಕ್ ರೋಡ್ ಇದು. ಆ ರೋಡ್ಗೆ ಈ ರೋಡ್ಗೆ ಆ ಲಿಂಕ್ ರೋಡ್ ಇದು. ಇವ್ರೇನು ಇಲ್ಲಿಂದ ಬರೋ ಸಾರ್ವಜನಿಕರಿಗೆ ಇದು ಮೇನ್ ರೋಡ್ ಮಾಡಿದ್ರು. ಇದು ಯಾವಾಗ ಇವರು ಸೈಟ್ಗಳು ಎಲ್ಲ ಹೋದವ್ರು ಬಂದ್ಲಿ ಸೈಟ್ನ ಇದು ಮಾಡಿ ಅಲರ್ಟ್ ಮಾಡಿ ಸರ್ ಒಂದು ನಿಮಿಷ, ಈ ಜಾಗನ 1486, ಇದನ್ನು 1451, 1838-39 ಇದು. ನಾ ಹೆಂಗೆ ನಂಬರ್ ಬರ್ತೈತಿ ಕುಂಗ್ರಸಕ್ಕಾಗ್ತದೆ ನೀವು ಹೇಳಿ. ಈ ಲೈನ್ ಬಂದು 1400 ಲೈನ್ ಇದು, ಇಲ್ಲ 1400 ಲೈನ್ ಇದೆ ಟೋಟಲ್ ಆಗಿ. ಇಲ್ಲಿ 1837, 38, 39 ಹೆಂಗೆ ಕುಂಗ್ರಸಕ್ಕಾಗ್ತದೆ ಇಲ್ಲಿ. ಇದು 38, ಇದು 39 ಅಥವಾ 37, 38 ಇರ್ಬೋದು. ಒಂದು ನಂಬರ್ ಹೆಚ್ಚು ಕಮ್ಮಿ ಇದೆ. ಇಲ್ಲಿ ಹೆಂಗೆ ಕುಂಗ್ರಸಕ್ಕೆ ಬರ್ತೈತೆ ನೀವೇ? 400 ಸೈಟ್ ಎಲ್ಲೋದು ಇಲ್ಲಿ ಅಕಸ್ಮಾತ್ ಏನು 1486, 87, 88, 90 ಇರಬೇಕು. 1800 ನಂಬರ್ ಪ್ಯಾಟರ್ನ್ ಹೆಂಗ್ ಬಂದಿದೆ ಇಲ್ಲಿಗೆ ಹೇಳಿ? ಹೆಂಗ್ ಬಂತು? ಸಾರ್ವಜನಿಕವಾಗಿ ಅದು ಸಮಸ್ಯೆ. ಈಗ ನೀರು ಅಲ್ಲಿ ಕ್ಲೋಸ್ ಮಾಡ್ರು ಮೋರಿನ, ನೀರೆಲ್ಲ ಹೋಗ್ತದೆ ತೋರಿಸಿ, ಅವರೇ ಬಂದು ತೋರಿಸ್ಲಿ. ಈಗ ಅಲ್ಲಿ ಬಂದು ಸೆಟ್ ಏನು ಯಾವುದೇ ಸೆಟ್ ಬ್ಯಾಕ್ ಬಿಟ್ಟಿಲ್ಲ, ಒಂದಡಿ ಬಿಟ್ಟಿಲ್ಲ. ಅದು ರಸ್ತೆ ಮನೆ ಕಟ್ತಾರೆ, ಅದು ಬಿಟ್ಟು ಒಂದಡಿ ಸೆಟ್ ಬ್ಯಾಕ್ ಬಿಡದಂಗೆ, ಒಂದಡಿ ಜಾಗ ಬಿಡದಂಗೆ ಮೋರಿ, ಆ ಮೋರಿಯಿಂದ ಅಗಲ ಇತ್ತು. ನಾವು 3 ಅಡಿ ಮೋರಿನ 2 ಅಡಿ ಬಿಟ್ಟು 1 ಅಡಿ ಬಿಟ್ಟು 1 ಅಡಿ ಮೋರಿಗೆ ಬಂದವ್ರೆ. 100%. ಇವು ಅದು ಬೇಡ. ಈ ನೋಡಿ ಸರ್, ನೀವೇ ನೋಡಿ, ಈ ನೀರು ಬಂತು ಎಲ್ಲ ತೋರಿಸಿ ನೀವೇ. ಇಲ್ಲಿ ಬ್ಲಾಕ್ ಆಯ್ತು, ರೋಡ್ ಮೋರಿ ಇಲ್ಲ. ಈಗ ಬಂದಿದ್ದು ನೋಡಿ ಹಿಂಗೆ ಹೋಗ್ಬೇಕು ತಾನೆ, ಇಲ್ಲೆಲ್ಲಿ ತೋರಿಸಿ. ಇಲ್ಲ ನೀರು ಜಾಗ ಬಿಟ್ಟಿಲ್ಲ. ಹೆಂಗೆ ಮಾಡ್ತೀವಿ ಸರ್? ಪ್ಲಾನ್ ಕೊಟ್ಟವ್ರೆ. ಪ್ಲಾನು ಅಧಿಕಾರಿಗಳು ಇವಾಗ BBMP ಮೇಲೆ ಮಾಡ್ಬೇಕು ನಾವು. ಈ ಏರಿಯಾ BBMP ಮೇಲೆ ನಾವು ಆರೋಪ ಮಾಡ್ಬೇಕು. ಇಂಡಿಯಾ ಮೇಲೆ ಮಾಡೋಣ. ಈಗ ಆಕ್ಚುಲಿ BBMPಗೆ ಸಂಬಂಧಪಟ್ಟಿದ್ದು ರೋಡ್ ಇದು. BBMP ಅಧಿಕಾರಿಗಳು ಬೇಲಿನೇ ಒಂದು ಹೊಲ ಮೇಯ್ಬೇಕಾರೆ ಇನ್ನು ಯಾರು ಕೇಳಕ್ಕಾಗ್ತದೆ ಹೇಳಿ? ಬೇಲಿನೇ ಇತ್ತು ಹೊಲ ಸರ್. ಪ್ಲಾನ್ ಓಕೆ, ನಿಮ್ ಅದೇ ತರ ಬರೋಣ. ಪ್ಲಾನ್ ಕೊಟ್ಟಿದ್ರೆ ಈ ತರ ಯಾರೋ ಮನೆ ಕಟ್ಟಕ್ಕಾಗ್ತದ? ಸೆಟ್ ಬ್ಯಾಕ್ ಬಿಟ್ಟವ್ರ? ಇಲ್ಲೇನು ಅಕ್ಕಪಕ್ಕ ಜಾಗ ಬಿಟ್ಟವ್ರ?
ಹೆಂಗೆ ಇದು ಪ್ಲಾನ್ ಕೊಟ್ಟಿದ್ರೆ ಹೆಂಗೆ ಕರೆಕ್ಟಾಗಿ ಗೊತ್ತಿದ್ದು ಇವ್ರ ಪ್ಲಾನ್ ಪ್ರಕಾರ ಈ ಕಡೆ 3 ಅಡಿನೋ ಆ ಕಡೆ 3 ಅಡಿ ಈ ಕಡೆ 2 ಅಡಿ ಅದು ಅವ್ರು ಏನೋ ಹೇಳ್ತಾರೆ ಒಂದು 30-40 ಸೈಡ್ ಅಂದರೆ ಬರೀ 9 ಅಡಿನೋ 8 ಅಡಿ 9 ಅಡಿ ಇವು ಕರೆಕ್ಟಾಗಿ ಕಟ್ಕ 1 ಅಡಿ ಬಿಟ್ಟೆ ಅದ್ ಕಡೆ ಹೆಂಗೆ ನಾವು ಹೆಂಗೆ ಹೇಳೋಣ ಇದು ಪ್ಲಾನ್ ಕೊಟ್ಟವನೆ ಅಂತ. ಸರ್ ಇಲ್ಲಿ ಏನಾಗಿದೆ ಅಂದರೆ ರೋಡ್ಗೆ ಸಾರ್ವಜನಿಕರಿಗೆ ವ್ಯವಸ್ಥಿತವಾಗಿ ಅವರು ಕೂಡ ಅಲ್ಲಿ ಸ್ವಲ್ಪ ಬಿಟ್ಟು ರೋಡ್ಗೆ ಕಟ್ಕೋಬೇಕು. ಇವಾಗ ಪಕ್ಕದ ಈ ಓನರ್ ಇದ್ದಾರಲ್ಲ, ಇವಾಗ ಅವರು ಮುಂದಕ್ಕೆ ಬಂದರೆ ಓಡಾಡೋರಿಗೆ ಮತ್ತು ವೆಹಿಕಲ್ ಓಡಾಡೋರಿಗೆ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಅದು ಕೋರ್ಟಲ್ಲಿ ನಡೀತೈತೆ ಕಾನೂನು ಪ್ರಕಾರವಾಗಿ. ಆ ಕೋರ್ಟ್ ಏನಿದೆ ಅದರಂತೆ ರೋಡಿಗೆ ಬಿಡಲಿ. ಅವರು ದಾಖಲೆ ತರಲಿ. ಇವರು ತಂದಿದ್ದಾರೆ. ಈಗ ಅದೇನಿದೆ ಸಾರ್ವಜನಿಕರಿಗೆ ನಾವು ಇಲ್ಲೇ ಇರೋದು. ಸಾರ್ವಜನಿಕರಿಗೆ ಏನು ಆಗುತ್ತೋ ಅದನ್ನು ಅವರು ಬಗೆಹರಿಸ್ಕೊಡ್ಬೇಕು. ಇದು ಬಗೆಹರಿಬೇಕು. ಇದು ಬಿಡ್ಬೇಕು. ಅವರು ಇವಾಗ ಅದನ್ನ ರೋಡ್ಗೆ ಬಿಟ್ಟು ಮುಂದಕ್ಕೆ ಕಟ್ಕೋಬೇಕು. ಇದು ತಪ್ಪೇ ಯಾವುದೇ ಆದರೂ ಅಷ್ಟೇ ಅಲ್ವಾ ಸರ್, ಕಾನೂನು ಪ್ರಕಾರವಾಗಿ ತಪ್ಪೇ. ಇನ್ನು ರೋಡ್ಗೆ ನಾವು ಸ್ವಲ್ಪ ಬಿಟ್ಟು ಕಟ್ಕೋಬೇಕು. ಅಯ್ಯೋ ನಾಳೆ ಏನಪ್ಪ ರೋಡ್ ಮಾಡುವಾಗ ನಮಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕಟ್ಕೋಬೇಕು. ಇವಾಗ ಅಂಕಲ್ ಬಂದು ಮುಂದೆ ಕಟ್ಕೊಂಡ್ರೆ ಪಾಪ ಅವ್ರು ವಯಸ್ಸಾದ ಜೀವ ಏನು ಮಾಡ್ತಾರೆ ಹೇಳ್ರಿ. ಅವರು ಒಂದು ಮುಂದಕ್ಕೆ ತಗೊಂಡು ಹೋದ್ರೆ ಓಡಾಡೋರಿಗೆ ಸಾರ್ವಜನಿಕರು ಎಲ್ಲಿ ಓಡಾಡ್ತಾರೆ ಪಬ್ಲಿಕ್ಕು. ಅದು ದಯವಿಟ್ಟು ಅವರು ಓನರು ಅವ್ರು ಬಂದು ಅದೇನಿದೆ ಮುಂದಕ್ಕೆ ಜಾಗ ತಗೊಂಡು ದಯಮಾಡಿ ಅನುನ್ನತವಾಗಿ ಇಬ್ಬರು ಓನರು ಈಗ ಪಕ್ಕದ್ದು ಎದುರುಗಡೆ ಲೆಫ್ಟು ರೈಟ್ ಇಬ್ಬರು ಇದ್ದಾರೆ. ಸಾರ್ವಜನಿಕರಿಗೆ ಓಡಾಡೋಕ್ಕೆ ವ್ಯವಸ್ಥಿತವಾಗಿ ಮಾಡಿಬಿಟ್ಟು ಕೋರ್ಟಲ್ಲಿ ಏನಿದೆ ಆ ಕಾನೂನು ಪ್ರಕಾರವಾಗಿ ಆಗಲಿ ಸರ್. ಕಟ್ಟಂಗಿಲ್ಲ. ಇದು ಬಗೆಹರಿ ಗಂಟನೂ ಕಟ್ಟಂಗಿಲ್ಲ. ಅವ್ರು ಕಟ್ತಾ ಇರೋದೇ ತಪ್ಪು. ಅದು ಬಗೆಹರಿಸ್ಕೊಂಡ್ಮೇಲೆ ಕಟ್ಕೊಳ್ಳಿ. ಕಾನೂನು ಕೋರ್ಟ್ ಇದೆ, ಅದರಂತೆ ಅವ್ರಿಗೆ ನ್ಯಾಯ ತೀರ್ಮಾನ ಆದಾಗ ಅವ್ರು ಕಟ್ಕೊಳ್ಳಿ, ಪರವಾಗಿಲ್ಲ. ಸಾರ್ವಜನಿಕರಿಗೆ ಓಡಾಡಕ್ಕೆ ಆಗಲ್ಲ. JCB ತಂದು ಎಲ್ಲ ಉಂಡಿಸಿ ಅವರು ಸಾರ್ವಜನಿಕರು ಓಡಾಡಬೇಕಾಗುತ್ತೆ. ಏನು ಮಾಡೋಕ್ಕಾಗುತ್ತೆ? ನಾವೆಲ್ಲ ಅಕ್ಕಪಕ್ಕ ಓಡಾಡೋವಂಥ ಜಾಗದಲ್ಲಿ ಅವರು ಆ ಥರ ಮಾಡೋದು ತಪ್ಪು. ಇದೇ ರೋಡಲ್ಲಿ ಓಡಾಡೋದು. ಬರ್ತವೆ, ಕಟ್ಟಾಗಕ್ಕಾಗಲ್ಲ. ಈಗ ಅವರು ಮುಂದಕ್ಕೆ ಬಿಟ್ಕೊಂಡು ಕಟ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇಡೀ ರೋಡ್ಗೆಲ್ಲ ಎಲ್ಲರಿಗೂ ಈಗ ಒಳಗಡೆಗೆ ಬರೋಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅವ್ರೊಬ್ರಿಗೋಸ್ಕರ ಅಲ್ಲ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಅವ್ರ ಪೇಪರಲ್ಲಿ ಏನಿದೆಯೋ ಅದು ಇದು ಮಾಡ್ಕೊಂಡು ಕಟ್ಕೋಬೇಕಾಯ್ತು ಅವ್ರು ಅಷ್ಟೇ. ಇಲ್ಲಿ ಯಾವುದೂ ಇಲ್ಲ ಸರ್. ಈ ಕಡೆಗೆ ಇಲ್ಲಿಗೆ ಈ ಒಳಗಡೆಗೆ ಬರೋರು ಅಂತ ರೋಡು ಇದೊಂದೇ ಇರೋದು. ಮೋರಿನೂ ಮುಚ್ಚಿಬಿಟ್ಟು ಕಟ್ತಾ ಇದ್ದಾರೆ. ಅದು ತಪ್ಪೇನೆ. ಮೋರಿನ ಬಿಟ್ಬಿಟ್ಟು ಕಟ್ಟಬೇಕಾಯ್ತು. ಅದು ತಪ್ಪೇ. ಹೌದು, ಅವರು ಅದೆಲ್ಲ ಇದು ಮಾಡ್ತಾ ಇದ್ದಾರೆ. ನಮಸ್ತೆ ಸರ್, ನಾವಿಲ್ಲೇ ಲೋಕಲಲ್ಲಿರೋರು. ನಾವು ದಿನನಿತ್ಯ ಇಲ್ಲೇ ಓಡಾಡೋದು. ಮೊದಲು ಲೈಟ್ ಕಂಬಗಳಿತ್ತು, ಟಾರ್ ರೋಡ್ ಇತ್ತು, ಮೋರಿ ಎಲ್ಲ ಇತ್ತು. ಇದನ್ನೆಲ್ಲ ಹೊಡೆದು ಅವರು ಬಂದು ಮನೆ ಕಟ್ತಾ ಇದೆ, ಕಟ್ಟಡ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಅವ್ರು ಕಟ್ಟಿದ್ರೆ ಅವ್ರ ಬಿಲ್ಡಿಂಗಿಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, ಪಬ್ಲಿಕ್ ಓಡಾಡೋಕ್ಕೆ ಕಷ್ಟ ಆಗ್ತದೆ. ಒಂದು 2 ವೀಲರ್ ಬಂದರೆ ಅದು ಟರ್ನ್ ಮಾಡೋಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾವು 40 ಅಡಿ ರೋಡು ಕೋರ್ಟಿಂದ ಆರ್ಡ್ರ್ ಆಗಿದೆ. ರೋಡ್ ಬೇಕೇ ಬೇಕು ಒಂದು 40 ಅಡಿ ಅಂತ ಕೋರ್ಟಲ್ಲಿ ಪೇಪರಲ್ಲೆಲ್ಲ ಆಲ್ರೆಡಿ ಇದೆ. ಅದನ್ನೆಲ್ಲ ಕೋರ್ಟನ್ನ ತಿರಸ್ಕಾರ ಮಾಡಿ ಅವರು ಕಟ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ಹೆಣ್ಮಕ್ಳುಗಳು ಸಂಘದವ್ರು ಇದೆ ಏರಿದವರು, ಸ್ತ್ರೀ ಶಕ್ತಿ ಸಂಘದವರೆಲ್ಲ ಬಂದು ಸ್ಟಾಪ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ, ಸಾರ್ವಜನಿಕರಿಗೆ ಒಳ್ಳೇದಾಗಬೇಕಲ್ವಾ. ಅವ್ರು ಮಾಡ್ತಿರೋದು ತಪ್ಪಲ್ವಾ. ಇವತ್ತು ಒಂದು 5 ಅಡಿ ಎಕ್ಸ್ಟ್ರಾ ಹಾಕಿದ್ದಾರೆ ಅವರು, ನಾಳೆ 10 ಅಡಿ ಕಳ್ಕೊಬೇಕಾಗುತ್ತೆ ಅವ್ರ ಆ ಜಾಗನ. ಹಾಗಾಗಿ ಈಗಲೇ ಅವ್ರು ಏನಿದೆಯೋ ಅವರು ಅವ್ರ ಗಮನಕ್ಕೆ ನೀವು ತಿಳಿಸಿ ಅವ್ರು ತಿಳ್ಕೊಂಡು ಕಟ್ಟಿದ್ರೆ ಅದು ಸೇಫ್ಟಿ. ಇಲ್ಲಾಂದರೆ ನಾವು ಬಿಲ್ಡಿಂಗ್ ಆದಮೇಲೂ ಸಹ ನಾವು ಉಳ್ಸೋಕೆ ರೆಡಿ ಇದ್ದೀವಿ. ಅದೇನಿದೆಯೋ ಕಾನೂನು ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಸರ್, ಈಗ ತಮ್ಮ ಸೈಟ್ ನಂಬರ್ ಎಷ್ಟು ಸರ್? 1451. ಯಾವಾಗ ಸರ್ ತಗೊಂಡಿದ್ದ? ನಾನು 2003 ತೊಗೊಂಡಿದ್ದೆ ಸರ್. ಓಕೆ. ಈಗ ತೊಂದರೆ ಕೊಡ್ತಿರೋದು ಯಾರು? ಅವರು ಕೃಷ್ಣೇಗೌಡನು ಅಲ್ಲಿಲ್ಲ ಅಂತ ಸರ್. ಅವರು ರಸ್ತೆಗೆ ಅವ್ರದ್ದು ಇಲ್ಲಿ ಜಾಗ ಇಲ್ಲ ಸರ್ ಅವ್ರದ್ದು. ಇದು ನಂದು 1400 ಅಂದರೆ ಪಕ್ಕಕ್ಕೇನೆ 400 ಸೈಟ್ ಎಲ್ಲೋದೋ ನೀವೇ ಪರಿಶೀಲನೆ ಮಾಡಿ. ಅವ್ರು 1837 ಸರ್. ಅವ್ರ ಸೈಟ್ಗೂ ನಮಗೆ ಪೇಪರ್ ತರಿಸಿ ಅವ್ರದ್ದು 1500 ಇದ್ಬಿಟ್ರು ನೋಡಿ, 1488 ಇದೆ. 500 ಇದ್ಬಿಟ್ರು ನಾನೇನು ಮಾತಾಡೋದು ಬಿಟ್ಟು ಹೋಗ್ತೀನಿ ಸರ್. ಈಗ 400 ಸೈಟ್ ಇಲ್ಲೆಲ್ಲಿದೆ? 400 ಸೈಟ್ ನೀವೇ ಹೇಳಿ. ನೀವು ಚಿಕ್ಕವರೇ ಇಲ್ವಾ ಸರ್? ನೀವು ಪರಿಶೀಲನೆ ಮಾಡಿ. ನೀವು ಇನ್ನು 400 ಸೈಟ್ ಇಲ್ಲಿ ಅವ್ರಿಗೆ ಬರುತ್ತಾ? ಇಲ್ಲಿ ಅವ್ರ ಸೈಟ್ ಇದೆ, ಅಲ್ಲಿ ಹುಡುಕೊಂಡು ಹೋಗ್ಲಿ ಸರ್. ನಾವು ಇಲ್ಲಿ ರಸ್ತೆನ ಕಟ್ಕೊಂಡ್ಬಿಟ್ರೆ ನಾಳೆಗೆ ಮಕ್ಕಳು ರಸ್ತೆ ನಾವು ಮಾರ್ಕೊಂಡು ಹೋಗ್ಬಿಡ್ತೀನಿ ಸರ್, ಹೋಗ್ಬಿಡ್ತೀವಿ ಸರ್. ಈ ನಾಳೆಗೆ ಇಲ್ಲಿರೋ ಮಕ್ಕಳುಗಳು ಎಲ್ಲ ಯಾರೋ ಇರೋಕ್ಕೆ ಭಾಳ ಬದುಕಂಗೆ ಮನ್ಗಿರ್ತಾರೆ. ರಸ್ತೆ ಇಲ್ಲ ಅಂದರೆ ಒಂದು ಮಕ್ಕಳು ಹೆಂಗೆ ಸರ್ ಓಡಾಡ್ತಾರೆ? ಇವ್ರು ರಸ್ತೆಗೆ ಮನೆ ಕಟ್ಕೊಳ್ತಾರೆ. ಅಲ್ಲಿ ನೀವೇ ನೋಡ್ರೆ ರಾಜಕಾಲಲ್ಲಿ ಎಷ್ಟು ಮುಚ್ಚಿದ್ದಾರೆ. ರಾಜಕಾಲದಲ್ಲಿ ನೀರು ನುಗ್ಗೋರೆ. ಇವಾಗೆಲ್ಲ ಬೆಂಗಳೂರಲ್ಲಿ ನೀವೇ ತೋರಿಸ್ತೀರ ರಾಜಕಾಲದಲ್ಲಿ ನೀರು ನುಗ್ಬಿಟ್ರು ಮನೆಗೆ ನುಗ್ತು ಅಂತ. ಇಲ್ಲಿ ನಾಳೆಗೆ ಮುಂದಕ್ಕೆ ನಿಗ್ಗಿದ್ರೆ ಯಾರು ಸರ್ ಹೊಣೆ? ಈಗ ಖಾಲಿ ಜಾಗನೇ ಇತ್ತು ಸರ್, ರಸ್ತೆನೇ ಇದ್ದೀವಿ ಸರ್. ಡಾಂಬರ್ ಇತ್ತು ಸರ್. ನಂದು ಪೇಪರ್ ನೋಡೋದಲ್ಲ ಸರ್, ನೀವು ನನ್ನ ರಸ್ತೆ ಅಂತಲೇ ಇರೋ ಸರ್. ಎಷ್ಟಡಿ ರಸ್ತೆ ಇರ್ಬೇಕು ಸರ್? ಸರ್ 40 ಅಡಿ ರಸ್ತೆ ಇರ್ಬೇಕು ಸರ್. ಈಗ ಅವ್ರು ಎಷ್ಟು ಬಿಟ್ಟಿದ್ದಾರೆ? ಅವರು ಒಂದು 10 ಅಡಿ ಇರ್ಬೋದು ನೋಡಿ ಸರ್. 8 ಅಡಿ 10 ಅಡಿ ಒಂದು ಲಾರಿ ಬರೋಕ್ಕಾಗುತ್ತೆ ಸರ್. ನೀವೇ ಯತ್ನೆ ಮಾಡಿ, ನೀವು ಪರಿಶೀಲನೆ ಮಾಡಿ. ನೀವು ನನ್ನ ಪರ ಮಾತಾಡಬೇಡಿ ಸರ್, ನೀವೇ ಕಣ್ಣಾರೆ ನೋಡಿ. ಚೂರು ರೋಡ್ ಅಂತ ಬಿಟ್ರು ಓಡಾಡಕ್ಕಾಗತ್ತೆ ಸರ್? ಓಡಾಡಕ್ಕೆ ಆಗಲ್ಲ. ನಾವು ಸುತ್ತಾಕೊಂಡು ಹೋಗ್ಬೇಕು ಒಂದು ರೋಡಿಂದ ಅಲ್ಲಿಗೆ ಹೋಗ್ಬೇಕು ಮೇನ್ ರೋಡಿಗೆ ಅಂದ್ರೆ. ವೆಹಿಕಲ್ ಇಲ್ಲೇ ಸರ್ ನಿಲ್ಲಿಸ್ಕೋತೀವಿ. ಬೇರೆ ಕಡೆ ನಿಲ್ಸ್ಕೊಳ್ಳ. ಹೌದು.
ಹಾಗಾಗಿ ನಾವು ರೋಡ್ಗೆ ಭಾಳ ಕಷ್ಟ ಆಗ್ತಿದೆ. ಈ ಸುತ್ತಾಕೊಂಡು ಹೋಗೋದು ಕಷ್ಟ ಅಲ್ವಾ? ಇಲ್ಲಿಂದ ಆದ್ರೆ ನಿಯರ್ ಆಗುತ್ತೆ, ನಮಗೆ ಹೋಗ್ಬೋದು ಯಾರೇ ಒಬ್ಬರಾದ್ರೂ. ಆ ಚಿಕ್ಕ ರೋಡಲ್ಲಿ ಎಷ್ಟು ಗಾಡಿ ಅಂತ ಓಡೋಕ್ಕಾಗತ್ತೆ? ಒಂದು ಗಾಡಿ ಬಂದ್ರೆ ಇನ್ನೊಂದು ಗಾಡಿ ಹೋಗೋಕ್ಕಾಗಲ್ಲ, ಅಲ್ಲೇ ನಿಂತ್ಕೋಬೇಕಾಗತ್ತೆ. ಅದಕ್ಕೆ ರೋಡ್ ಅಂತ ನಮ್ದು ಜಾಗ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ ಅವರು. ಸರ್ ನಮಗೆ ಗೊತ್ತಿಲ್ಲ ಸರ್, ಸರ್ಕಾರದ ಗೌರ್ಮೆಂಟ್ ನಮ್ಮ ಪ್ರಾನ್ ಪ್ರಕಾರ 40 ಅಡಿ ಜಾಗ ಅಂತ ಇದೆ. ಅದು ನಮ್ಮ ಸೈಟ್ ಪ್ರಕಾರ 40 ಅಡಿ ಇಲ್ಲ ಅಲ್ಲಿ ಇವಾಗ. 40 ಅಡಿ ಅಂತಿದೆ. ಇವ್ರು ಮಾತ್ರ ಎಷ್ಟು ಬೇಕಷ್ಟು ಅವ್ರು ಮಾಡ್ಕೊಂಡಿದ್ದಾರೆ ಅಷ್ಟೇ. 40 ಅಡಿ ಅಂತಾರೆ ಜಾಗ ಅಂತ. ಹೌದು, ಮೋರಿನೂ ಮುಚ್ಚ, ನಾವು ಮೋರಿ ಎಲ್ಲಿ ಕನೆಕ್ಟ್ ಮಾಡೋಕ್ಕಾಗತ್ತೆ? ಆಮೇಲೆ ಮೋರಿ ಇಲ್ಲೇ ಸರ್ ಅಲ್ವಾ ಇರೋದು, ಕನೆಕ್ಟಿಂಗ್ ಅಲ್ಲಿಗೆ ತಾನೇ ಆ ಪ್ಲೇಸು. ಮೋರಿನೂ ಮುಚ್ಚಿಬಿಟ್ಟಿದ್ದಾರೆ ಇವಾಗ. ಏನು ತಪ್ಪಲ್ವಾ ಅದು? ಎಲ್ಲಿಗೆ ಅಂತ ಕನೆಕ್ಟ್ ಮಾಡ್ತಾರವು?